ಕೈ ಮುಗಿದು ಹೇಳ್ತೀನಿ, ರೊಕ್ಕ ನಮಗೆ ಕೊಡ್ರಿ. ಅವರೆಲ್ಲ ಬಿಲ್ ಮಾಡ್ಕೊಂಡು ಮಸ್ತ್ ಮಜಾ ಮಾಡಾಕತ್ತಾರ. ಅವ್ರಿಗೆಲ್ಲ ತರಿಬಿ ಕುಂದಿರ್ಸಿ ನೀವು ಬಡ್ರು ದುಡ್ಡು ಕೊಡಾತಿಲ್ಲ ಅಂತೇಳಿ ಇವ್ರು ಹಾಕಿಸ್ಬೇಕಿತ್ತಲ್ಲ. ನಮ್ಮ ಮನೆ ನಾವು ಕಟ್ಕೊಂಡಿದ್ದಕ್ಕೆ ಇವ್ರು ದುಡ್ಡು ಕೊಡಾಕತ್ತಿಲ್ಲ. ಬಡ್ರು ದುಡ್ಡು ಕೊಡ್ಬೇಕು, ಇಲ್ಲ ಅಂದ್ರೆ ನಾವು 100ಕ್ಕೆ 100 ನೀವು ಸ್ಲಮ್ ಬೋರ್ಡ್ ಚಾವಿ ಹಾಕ್ತೀವಿ ಅಂತೇಳಿ. ಇದುವರೆಗೆ ನಾವು ಬರೀ ಬಂದು ನಿಮ್ಮ ಕೈ ಮುಗಿದು ರಿಕ್ವೆಸ್ಟ್ ಮಾಡೋಗಿ. ಬೆಳಿಗ್ಗೆ 11:00ವರೆಗೆ ನಾವು ಇಲ್ಲಿ ಬಂದೇವೆ. 10:30 ಅಂದರು 11:30 ಅಂದರು ಬರೀ ಟೈಮ್ ಮುಂದೂಡ್ಕೊಂಡು ನಾವು ಕಷ್ಟಪಟ್ಟು ದುಡಿದು ಮನೆ ಕಟ್ಟೇವು ಸರ್. ಧಾರವಾಡದ ವಾರ್ಡ್ ನಂಬರ್ 17ರಲ್ಲಿ ಬರುವಂತಹ ಬಡವರ ಮನೆಗಳನ್ನ ಕೊಳಚೆ ನಿರ್ಮೂಲನಾ ಮಂಡಳಿಯವರು ಕಟ್ತಾ ಇದ್ದಾರೆ. ಸೊ ಆ ಮನೆ ಕಟ್ಟಾಕ ಅಲ್ಲಿದ್ದಂಥ ಫಲಾನುಭವಿಗಳ ಮನೆಗಳನ್ನ ಅವ್ರೇನು ಕುಲಕಸಬಾದಂಥ ಗೋಂಡಿ ಕೆಲಸ ಮತ್ತು ಸೆಂಟ್ರಿಂಗ್ ಕೆಲಸ ಅವರ ಮಾಡ್ಯಾರ. ಯಾವ ಫಲಾನುಭವಿ ಅದಾರಲ್ಲ ಅವ್ರ ಮನೆ ಅವರ ಕಟ್ಕೊಂಡ್ರ ಮತ್ತು ಬೇರೆ ಮನೆಗಳನ್ನ ಅವ್ರು ಕಟ್ಟ್ಯಾರ. ಒಂದು ಮನೆ ಕಟ್ಟಾಕ 90,000 ರೂಪಾಯಿ ಕೊಡ್ತೇನಂತೆ ಹೇಳಿದಂಥ ಕಾಂಟ್ರಾಕ್ಟರ್ ನಮ್ಮ ಸ್ಲಮ್ ಬೋರ್ಡ್ನ ಅಧಿಕಾರಿಗಳ ಕ್ಷಮ ಹೇಳಿರ್ತಾರೆ. ಇನ್ನೂವರೆಗೆ ಅವ್ರು 1 ರೂಪಾಯಿ ಕೊಟ್ಟಿಲ್ಲ. ಮನೆ ಮುಗಿದ ಸುಮಾರು 2 ವರ್ಷ ಆಯ್ತು. ಏನು ಮನೆ ಕಟ್ಟಿತ್ತಪ್ಪ, ಇವ್ರು ಬೇರೆದವ್ರು ಕಟ್ಟಿದ್ರೆ ದುಡ್ಡು ಕೊಡ್ತಿದ್ರಲ್ಲ, ಇವ್ರಿಗೆ ಯಾಕೆ ಓಡಿಸಾಡ್ಸಾತ್ತಾರ? ಮತ್ತು ಈಗ ಈ ಕಾಂಟ್ರಾಕ್ಟ್ರಿಗೆ ಬಿಲ್ ಮಾಡೋದು ನಮ್ದು ಕರ್ನಾಟಕ ಕೊಳಚೆ ನಿರ್ಮೂಲನಾ ಅಭಿವೃದ್ಧಿ ಮಂಡಳಿ. ಮತ್ತು ಅವ್ರೇನು ಮಾಡಾಕತ್ತಾರ? ಮತ್ತು ಇದು ಎಕ್ಸಿಕ್ಯೂಟಿವ್ ಏನು ಎಲ್ಲದಾರ? ಮತ್ತು AEE ಏನು ಮಾಡಾಕತ್ತಾನ? ಅವರೆಲ್ಲ ಬಿಲ್ ಮಾಡ್ಕೊಂಡು ಮಸ್ತ್ ಮಜಾ ಮಾಡಾಕತ್ತಾರ. ಅವ್ರಿಗೆಲ್ಲ ತರಿಬಿ ಕುಂದಿರ್ಸಿ ನೀವು ಬಡ್ರು ದುಡ್ಡು ಕೊಡಾತಿಲ್ಲ ಅಂತೇಳಿ ಇವ್ರು ಹಾಕಿಸ್ಬೇಕಿತ್ತಲ್ಲ. ಇವತ್ತಿನವರೆಗೆ ಅವ್ರಿಗೆ 1 ರೂಪಾಯಿ ದುಡ್ಡು ಹಾಕಾಕತ್ತಿಲ್ಲ. ಅವ್ರೆಲ್ಲ ಕೆಲಸ ಮಾಡಿ ಅವ್ರ ಮನೆ ಕಟ್ಕೊಡಿ ಎಲ್ಲ ಮಾಡ್ಕೊಂಡ್ಮೇಲೆನ ಅವ್ರು ದುಡ್ಡು ಕೊಡಾತಿಲ್ಲ ಅಂತಂದ್ರೆ ಮತ್ತು ಅವ್ರಿಗೆ ಹೊಟ್ಟಿಪಾಡು ಹೆಂಗೆ ನಡಿತೈತಿ? ಅದಕ್ಕೆ ದಯವಿಟ್ಟು ತಮ್ಮ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಈ ಸ್ಲಮ್ ಬೋರ್ಡ್ ಅಧಿಕಾರಿಗಳು ಯಾರೇ ಇರಲಿ, ಬಡ್ರು ಕೊಡ್ಬೋದಂಥ ದುಡ್ಡನ್ನು ಇಮಿಡಿಯೇಟಾಗಿ ಕೊಡ್ರಿ. ಕೊಡದೆ ಹೋದಂದ್ರೆ ಇವತ್ತು ನಾವು ಹಂಗೆ ಒಂದು ಸಾಮೂಹಿಕವಾಗಿ ಇಲ್ಲಿ ಪ್ರತಿಭಟನೆ ಮಾಡೇವಿ, ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡೇವಿ. ಯಾರಿಗೆ ನಾವು ತೊಂದರೆ ಕೊಟ್ಟಿಲ್ಲ. ಇವತ್ತೇನಾರು ದುಡ್ಡು ಕೊಡದೆ ಹೋದ್ರೆ ಅಂದ್ರೆ ಸ್ಲಮ್ ಬೋರ್ಡ್ ಆಫೀಸ್ಗೆ ನಾವು ಚಾವಿ ಹಾಕಿ ಪ್ರತಿಭಟನೆ ಮಾಡಿರ್ತೇವೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾರಿಗೆ ಕೊಟ್ಟೇ ಇಲ್ಲ. 400 ಮನಿ ಕಟ್ಟ್ಯಾರ ಅವ್ರು. ಒಂದು ಮನಿಗೆ 90,000 ರೂಪಾಯಿ ಕೊಡ್ಬೇಕಂದ್ರೆ 400 ಮನಿಗೆ ಅಂದ್ರೆ ಎಷ್ಟು ಆಕೈತಿ ನೀವು ವಿಚಾರ ಮಾಡ್ರಿ. ಈ ಬಡ್ರು ಕೂಗಿ ಯಾರು ಹೇಳ್ಬೇಕ? ಅವ್ರು ಕೂಲಿ ಕೇಳಾಕತ್ತಾರ, ಬ್ಯಾರೆ ಏನ್ ಕೇಳಾಕತ್ತಿಲ್ಲ. ಅವ್ರ ಮನಿ ಕಟ್ಟಾಕ ಶುರು ಮಾಡಿದ್ರಂದ್ರ ಸನ್ಮಾನ್ಯ ಸ್ಲಮ್ ಬೋರ್ಡ್ನವ್ರ ಕಾಂಟ್ರಾಕ್ಟ್ ಕಡೆಯಿಂದ ಕಟ್ಸಿದ್ರಂದ್ರ 3 ವರ್ಷಲೇ ಒಂದು 10 ಮನಿನೂ ರೆಡಿ ಆಗ್ತಿದ್ದಿಲ್ಲ. ಈಗ ನಿಮ್ಗೆ ಬೇಕಾದ್ರೆ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೇನೆ. ಒಬ್ಬರ ಮನಿ ಅವ್ರು ಕಟ್ಟಾಕತ್ತಾರ, ಇನ್ನೂ ಮಟ್ಟ ಅವ್ರ ಮನಿ ರೆಡಿ ಆಗಿಲ್ಲ. 3 ವರ್ಷ ಆತ. ಈ 3 ವರ್ಷನಾಗ 400 ಮನಿ ಕಟ್ಕೊಂಡಾರ. ಕಟ್ಟಿದ ಪಗಾರ ಕೊಡಾಕತ್ತಿಲ್ಲ. ದಯವಿಟ್ಟು ಅವ್ರು ಪಗಾರ ಹಾಕ್ರಿ. ಪಗಾರ ಹಾಕ್ಲಿಲ್ಲ ಅಂದ್ರೆ ಮುಂದಿನ ದಿವ್ಸನಾಗ ನಮ್ಮ ಮೇಲೆ ಬೇಕಾದ ನೀವು ಕ್ರಮ ಕೈಗೋರ್ರಿ. ಅವ್ರು ಬಡ್ರು ದುಡ್ಡು ಕೊಡ್ಬೇಕು, ಇಲ್ಲ ಅಂದ್ರೆ ನಾವು 100ಕ್ಕೆ 100 ನೀವು ಸ್ಲಮ್ ಬೋರ್ಡ್ ಚಾವಿ ಹಾಕ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಡಿಡಿ ತುಂಬಿ ನಾವು ಮನಿ ಕಟ್ಕೊಂಡೇವಿ ಸರ್. ಕಾಂಟ್ರಾಕ್ಟ್ರು ಗೌಂಡಿ ಕೆಲಸ ಮತ್ತು ಸೆಂಟ್ರಿಂಗ್ ಕೆಲಸ ಮಾಡಿದ್ದನ್ನ 90,000 ಕೊಡ್ತೇನೆ ಅಂತೇಳಿ ಇದ ಸ್ಲಮ್ ಬೋರ್ಡ್ ಆಫೀಸ್ನವರು ಮತ್ತು ಕಾಂಟ್ರಾಕ್ಟ್ರು ನಮಗೆ ಮಾತು ಕೊಟ್ರ. ಇವತ್ತಿಗೆ ನಾವು 2 ವರ್ಷ ಆಯ್ತು ಸರ್ ನಮ್ಗೆ ಕಂಪ್ಲೀಟ್ ಆಗಿ. 2 ವರ್ಷದಿಂದ ನಾವು ಈ ಸ್ಲಮ್ ಬೋರ್ಡ್ ಆಫೀಸಿಗೆ ಅಲೆದಾಡ್ತಾ ಇದ್ದೇವೆ. ಹೆಂಗಂದ್ರೆ ಒಂದು ಬರ್ತೇವಿ ಮತ್ತು ಕೇಳ್ತೇವಿ, ಮತ್ತು 1 ವಾರ ಬಿಟ್ಟು ಬಾ ಅಂತಾರ, 1 ವಾರ ಬಿಡ್ತಾರ, ಮತ್ತು ಆಮೇಲೆ 2 ತಿಂಗಳು ಹೋಗುತ್ತೆ. 2 ತಿಂಗಳ ಅಂದವರು ಒಮ್ಮೆ ಮತ್ತು 6 ತಿಂಗಳು ಆಗ್ತಾರ. ಪ್ರತಿ ಸತಾನು ಇದು ಬರೀ ಮುಂದೂಡ್ಕೊಂಡು ಹೊಂಟೈತಿ. ಬೈ ಚಾನ್ಸ್ ಈಗ ನಾವು ನಮ್ಮ ಮನೆ ಕಟ್ಕೊಲಾರ್ದ ಬೇರೆ ಯಾರ ಕಟ್ಕೊಂಡಿದ್ರ ಇವರು ದುಡ್ಡು ಕೊಡ್ತಿದ್ರೋ ಇಲ್ಲ. ನಮ್ಮ ಮನಿ ನಾವು ಕಟ್ಕೊಂಡಿದ್ಕೆ ಇವ್ರು ದುಡ್ಡು ಕೊಡಾಕತ್ತಿಲ್ಲ. ನಾವು ನಂದು 1 ಮನಿ ಸಮಸ್ಯೆ ಇಲ್ರಿ. ಈಗ ನನ್ನ ಮನಿ ಕಟ್ಕೊಂಡೇನಿ, ಇದರಂತ 10 ಮಂದಿ ನಾ ಕಟ್ಟೇನಿ. ಅದ್ರ ಜೊತೆಗೆ ನಮ್ಮ ಏರಿಯಾದಾಗ ಇರೋರು ಎಲ್ಲ ನಾವೆಲ್ಲ ದುಡ್ಕೊಂಡ್ ತಿನ್ನವ್ರ. ಎಲ್ಲಾರ ಮನಿಗಳು ನಾವ ಕಟ್ಕೊಂಡೇವಿ. 90,000 ಅಂದ್ರೆ 400 ಡಿಡಿಗಳು ನಾವು ಕಟ್ಟಿ ಮನಿ ಕಟ್ಕೊಂಡೇವಿ. ಎಷ್ಟು ಅಮೌಂಟ್ ಆಕೈತಿ ಸರ್? ಪ್ರತಿ ಸತ ನಾವು ಬರ್ತೇವಿ, ರಿಕ್ವೆಸ್ಟ್ ಮಾಡ್ತೇವಿ, ಹೋಗ್ತೇವಿ. ಪ್ರತಿ ಸತ ಬರ್ತೇವಿ, ರಿಕ್ವೆಸ್ಟ್ ಮಾಡ್ತೇವಿ. ಪ್ರತಿ ಸತನೂ ಇವ್ರದ್ದು ಇದಾಗೈತಿ. ಇದು ಹೋರಾಟದ ಮುನ್ನುಡಿ ಅನ್ಕೋರಿ ಸರ. ಈಗ ನಾವು ಸ್ಲಮ್ ಬೋರ್ಡ್ದಾಗ ಇದ್ರ ಮೂಲಕ ಎಚ್ಚರಿಸೋದೇನಂದ್ರ ಇಲ್ಲಿವರೆಗೆ ನಾವು ಬರೇ ಬಂದು ನಿಮ್ ಕೈ ಮುಗಿದ್ ರಿಕ್ವೆಸ್ಟ್ ಮಾಡೋಗ್ಯಾವಿ. ಇವತ್ತ ಹೋರಾಟದ ಮುನ್ನುಡಿ ಹಾಕೊಂಡೇವಿ. ಮುಂದಿನ ದಿನದಾಗ ಇದು ಕಿಲಿ ಹಾಕೋದು ಅಷ್ಟ ಅಲ್ರಿ, ರೋಡ್ಗೆ ಇಳಿದು ಪ್ರತಿಭಟನೆ ಮಾಡ್ಬೇಕಾಕೈತಿ. ದಯವಿಟ್ಟು ಕೈ ಮುಗಿದ್ ಕೇಳ್ತೇವಿ, ರಿಕ್ವೆಸ್ಟು ಮಾಡ್ತೇವಿ. ನೀವ್ ಏನಾರ ಸ್ವಲ್ಪ ದಿನದಾಗ ನಮ್ಮ ಅಮೌಂಟ್ ನೀವು ಕೊಡಿಸ್ಲಿಲ್ಲ ಅಂದ್ರ
ನಾವು ಮುಂದಿನ ದಿನದಾಗ ಎಲ್ಲಾ ನಮ್ಮ ಏರಿಯಾದಾಗ ಈಗ ಬರೀ ಸ್ವಲ್ಪ ಜನ ಅದಾರ. ನಮ್ಮ ಏರಿಯಾ ಬಂತು ಇಲ್ಲಿ ಯಾರು ನಿಲ್ಲಂಗಿಲ್ಲ ಸರ್. ಉಗ್ರವಾದ ಹೋರಾಟ ಅಂತ ನಿಂತ್ವಂದ್ರೆ ಯಾವ್ದು ನಿಲ್ಲುದಿಲ್ಲ. ಪ್ರತಿ ಸತಾನು ರಿಕ್ವೆಸ್ಟ್ ಆಗೈತೆ ಸರ. ಇದು ನಮ್ಮ ಆರ್ಡರ್ ಅನ್ಕೊಂತಾರ, ಮತ್ತೊಂದ್ ಅನ್ಕೊಂತಾರ, ನೀವೇ ಹೇಳ್ರಿ ದಯವಿಟ್ಟು. ಈಗ ನಾವು ಬೆಳಿಗ್ಗೆ 11:00 ನಾವ್ ಇಲ್ಲಿ ಬಂದೇವಿ. ಇವಾಗ ಸಮಯ ಬಂತು 2 ಗಂಟೆ ಆಯ್ತು ಸರ್. 10:30 ಅಂದ್ರು 11:30 ಅಂದ್ರು ಬರೇ ಟೈಮ್ ಮುಂದೂಡ್ಕೊಂಡ್ರ. ಈಗ 3 ಗಂಟೆ ಆಯ್ತು, ಇಲ್ಲಿವರೆಗೂ ಯಾವ ಸ್ತಂಭ ಅಧಿಕಾರಿನೂ ಬಂದಿಲ್ಲ. ನಾವು ಶಾಂತ ರೀತಿಯಿಂದ ಹೋರಾಟ ಮಾಡ್ತೇವಂದ್ರು ನಮ್ಗೆ ಆಗ್ಲೇ ಇಲ್ಲಿ ಸೆಕ್ಯೂರಿಟಿ ತಂದು ಹಾಕ್ಯಾರ. ಇದು ಏನಾರ ಹಿಂಗ ಮುಂದುವರಿತಂದ್ರ ಮುಂದಿನ ದಿನದಾಗ ನಾವು ಕಿಲಿ ಹಾಕೋದು ಅಷ್ಟ ಅಲ್ರಿ, ಏನ್ ಮಾಡಕ್ಕೂ ರೆಡಿ ಇದೇವಿ. ಯಾಕಂದ್ರ ನಾವು ಕಷ್ಟಪಟ್ಟು ದುಡುದು ಮನಿ ಕಟ್ಟೇವ್ ಸರ. ನಾವು ಒಂದು ದಿನದ ಪಗಾರ ನಮ್ದು ಲಾಸ್ ಮಾಡ್ಕೊಂಡು ಪ್ರತಿ ಸತ ಬರುದು ಹೋಗುದು ಅಷ್ಟ ಆಗೈತಿ. ದಯವಿಟ್ಟು ರಿಕ್ವೆಸ್ಟ್ ಮಾಡಾಕತ್ತೀನಿ, ಇದು ಲಾಸ್ಟ್ ವಾರ್ನಿಂಗು. ದಯವಿಟ್ಟು ನಮ್ಮ ರೊಕ್ಕ ಕೈ ಮುಗಿದು ಹೇಳ್ತೀನಿ, ರೊಕ್ಕ ನಮಗ್ ಕೊಡ್ರಿ. ಇವತ್ತ ಸರ ಗಡುವು. ಈಗ ನಾವು 3 ವರ್ಷದಿಂದ ಈ ಗಡುವು ನೀಡ್ಕೊಂಡ ಬಂದೇವ್ರಿ. ಅವ್ರು ಹೇಳಿದಕ್ಕೆಲ್ಲ ಹ್ಞೂ ಸರ್ ಬರ್ತೇವ್ ಸರ್, ಹ್ಞೂ ಸರ್ ಬರ್ತೇವ್ ಸರ್, ಇದೇ ಆಗೈತ್ರಿ. ಇವ್ರು ನಮ್ಮ ಏರಿಯಾಕು ಬಂದ್ ಮೀಟಿಂಗ್ ಮಾಡ್ರ. ಸ್ಲಮ್ ಬೋರ್ಡ್ ಅಧಿಕಾರಿಗಳು ಇವರ ಮುಂದೆ ಕುಂತ್ಕೊಂಡು ಇವರ ನಮಗ್ ನಿರ್ಣಯ ಕೊಟ್ರ. ಇಲ್ಲಿವರೆಗೂ ನಮ್ಮ ಹಿರಿಯರು ಎಲ್ಲಾರು ನಮ್ ತಡದಾರ. ಈಗ ನಾವ್ ಯಾರ ಮಾತು ಕೇಳೋ ಸ್ಥಿತಿ ಒಳಗೆಲ್ರಿ. ಹಿರಿಯರ ಸಮ್ಮುಖದಾಗ ನಾವು ಹೋರಾಟ ಮಾಡ್ತೀವಿ. ನಮ್ಮ ದುಡ್ಡು ಎಲ್ಲಿವರೆಗೆ ಬರಂಗಲ್ಲ ಅಲ್ಲಿವರೆಗೆ ನಾವು ಹೋರಾಟ ನಿಲ್ಸುತ್ತೀವಿ. ರಾಜೇಶ್ ಬೆಟ್ಟಿಗೇರಿ ಅಂತ ಹೇಳಿ ಸರ್. ಆ್ಯಕ್ಚುಲಿ ನಾವು ಮೊನ್ನೆ ತಮ್ಮ ಹಿರಿಯರೆಲ್ಲ ಬಂದಾಗ ನಾವು ಬುಧವಾರ ಅಂತ ಹೇಳಿದ್ವಿ. ನಮ್ಮ ಕಮಿಷನರ್ ಲೆವೆಲ್ಗೂ ಮೊನ್ನೆ ಮಾತಾಡಿದಾಗ ಬುಧವಾರ ಅನುದಾನ ರಿಲೀಸ್ ಆಗ್ತದೆ, ಸಂಬಂಧಪಟ್ಟವರಿಗೆ ಇದನ್ನು ಅನುದಾನವನ್ನು ರಿಲೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಕಮಿಷನರ್ ಸತ ಈ ಭಾಗದಾಗ ಏಕಂತಂದ್ರೆ ನೆಹರು ನಗರಕ್ಕೆ ಮೊನ್ನೆ ನಮ್ಮ ಅಧ್ಯಕ್ಷರು ವಿಸಿಟ್ ಮಾಡಿದಾಗ ಈ ಸಮಸ್ಯೆ ಉಲ್ಬಣ ಆಗಿದ್ದು ಅವ್ರಿಗೆ ಗಮನಕ್ಕೆ ಬಂದಿತ್ತು. ಹಾಗಾಗಿ ಪ್ರತಿಯೊಂದು ಮನೆಯದು ಏನೇನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಪ್ರತಿ ಡೀಟೇಲ್ಸ್ಗಳನ್ನು ನಮ್ಮ ಇಲಾಖೆ ತೊಗೊಂಡಿದ್ದೀವಿ. ಅದರಂತೆ ಯಾರ್ಯಾರಿಗೆ ಏನೇನು ಹೋಗ್ಬೇಕು ಅನ್ನೋದು ಪ್ರತಿಯೊಂದು ಲಿಸ್ಟು ನಮ್ಮಲ್ಲಿ ಬೆನಿಫಿಷರಿ ಮತ್ತು ಗುತ್ತಿಗೆದಾರರ ಮಧ್ಯೆ ಆಗಿತ್ತು. ಅದನ್ನು ನಾವು ಬಗೆಹರಿಸಿದ್ವಿ, ಮಾತಿನ ಮುಖಾಂತರ ಬಗೆಹರಿಸಿದ್ವಿ. ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಅದಕ್ಕೋಸ್ಕರ ಇವತ್ತು ನೀವೆಲ್ಲ ಆಕ್ರೋಶ ವ್ಯಕ್ತಪಡಿಸಿದಿರಿ. ನಮಗೂ ಇದ್ರ ಬಗ್ಗೆ ಕಾಳಜಿ ಇದೆ. ಸರ್ಕಾರದಿಂದ ಅನುದಾನ ಒಂದು ಬಾರಿ ರಿಲೀಸ್ ಆಯ್ತು ಅಂತಂದರೆ ನನಗಿರೋ ಪವರ್ ಮಾತ್ರ, ನಾನು 2 ಕಡೆ ಚಾರ್ಜ್ ಇರೋದ್ರಿಂದ, ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರೋದ್ರಿಂದ ನನಗೆ ಚೆಕ್ ಬಂತಂತಂದರೆ ನಾನು ಅದನ್ನು ಹಿಡಿದ್ಬಿಟ್ಟು ಎಲ್ಲ ಫಲಾನುಭವಿಗಳಿಗೆ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಪರಿಣಾಮಕಾರಿಯಾಗಿ ವಿಚಾರವನ್ನು ಮಾಡ್ಕೊಂಡಿದ್ದೀನಿ. ಹಾಗಾಗಿ ತಮ್ಮೆಲ್ಲರ ಸಹಕಾರ ನನಗೆ ಅಷ್ಟೇ ಬೇಕಾಗಿರೋದ್ರಿಂದ ತಮ್ಮೆಲ್ಲರ ತಾಳ್ಮೆನೂ ನಾವು ಪರೀಕ್ಷಿಸೋದು ತಪ್ಪು, ಅದು ನಮಗೆ ಗೊತ್ತಾಗ್ತೈತಿ. ಯಾಕಂತಂದ್ರೆ ಈಗೆಲ್ಲ ಇರತಕ್ಕಂಥವ್ರು ಒಂದು ದಿವಸದ ಕೂಲಿ ನಾಲಿ ಕೆಲಸ ಮಾಡೋಂಥವ್ರು ಇದ್ದೀರಿ. ಆಮೇಲೆ ಈ ಮನೆ ಕಟ್ಟಿದ ಮೇಲೆ ತಮ್ಮ ಮೇಲೆ ಬಿದ್ದಂಥ ಪರಿಣಾಮಗಳ ಬಗ್ಗೆನೂ ನಮ್ಗೆ ಅರಿವಿದೆ. ಇವುಗಳನ್ನೆಲ್ಲ ಗಮನಿಸಿ ನಿಮ್ಮ ಒಂದು ಶಾಶ್ವತ ಪರಿಹಾರಕ್ಕೆ ನಾವು ಯೋಚನೆ ಮಾಡ್ತಾ ಇರೋದು. ಈ ಇಲಾಖೆ ನೀವು ಧಿಕ್ಕಾರಕ್ಕೆ ಹೋಗಿದ್ರು ನಮ್ಮವರೇ, ನೀವು ಭ್ರಷ್ಟರಂದ್ರೂ ನಾವು ನಿಮ್ಮವರೇ. ಆದರೆ ಕೆಲಸ ನಿಮ್ಗೆ ಮುಟ್ಟಿದಾಗ ಮಾತ್ರ ನಾವು ಅಲ್ಲಿಗೆ ನಾವು ಅಧಿಕಾರಿಗಳು ನಮ್ಮ ವರ್ಗ ನಿಮ್ಗೆ ಕೆಲಸ ಮಾಡಿದಾಗುತ್ತೆ. ಹಾಗಾಗಿ ನಾವು ಒಂದು ಇಲಾಖೆಯ ಸಿಬ್ಬಂದಿ, ಕೆಲ ಸಿಬ್ಬಂದಿ ಆಗಿರೋದ್ರಿಂದ ಮಾರ್ಗದರ್ಶನದ ಮೇಲೆ ಕೆಲಸ ಮಾಡ್ತಿರ್ತೇವೆ. ನಮ್ಮ ಆಯುಕ್ತರ ಮಾರ್ಗದರ್ಶನದಾಗ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಹೋದ ವಾರ ನಮ್ಗೆ ಏನು ಹೇಳಿದ್ರು, ಬುಧವಾರ ಅಷ್ಟೊತ್ತಿಗೆ ಅನುದಾನ ರಿಲೀಸ್ ಆದರೆ ಅಲ್ಲಿ ಭಾಗದ ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಮತ್ತು ಮಾನ್ಯ ಶಾಸಕರು ಕೂಡ ಇದ್ರ ಬಗ್ಗೆ ಮಾತಾಡಿದರು. ಅವರು ಮಾತಾಡಿದಾಗಲೂ ನಮ್ಮ ಕಮಿಷನರ್ಗೆ ಇದನ್ನೇ ವಿಚಾರಗಳನ್ನು ತಿಳಿಸಿದ್ದಾರೆ. ಮತ್ತು ನಮ್ಮ ಅಧ್ಯಕ್ಷರು ಸಹ ಈ ಭಾಗದ ಸಮಸ್ಯೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ ಏನಾಗಿದೆ ಅನ್ನೋದ್ರ ಬಗ್ಗೆ. ಇವೆಲ್ಲವನ್ನ ಪರಿಗಣಿಸಿ ನೀವು ಇವತ್ತೇನು ಹೋರಾಟ ಮಾಡಿರ ಇದನ್ನು ಪರಿಣಾಮ ಏನಾಗಿತ್ತಲ್ಲ ಅದನ್ನು ನಾನು ಮೊನ್ನೆ ಆಯುಕ್ತರಿಗೆ ಗಮನ ತರ್ತೀನಿ. ಮತ್ತು ಗುತ್ತಿಗೆದಾರಿಗೆ ಈ ಸಂಬಂಧ ಏನಿದೆ ವಿಚಾರ ಅದು ಗೊತ್ತಾಗಿದೆ. ಆಮೇಲೆ ಏನಾಗಿದೆ, ಇಲ್ಲಿ ಸುಮಾರಷ್ಟು ಮನೆಗಳಿಗೆ ಆಲ್ರೆಡಿ ಕಟ್ಟಿಬಿಟ್ಟಿದ್ದೀವಿ. 800ಕ್ಕೂ ಹೆಚ್ಚು ಮನೆಗಳು ಆಲ್ರೆಡಿ ಸ್ಟಾರ್ಟೆಡ್ ಇದೆ. ಅವನಿಗೆ ಬರೋ ಜನಕ್ಕೆ ಕೊಡಬೇಕಾದಂಥದ್ದು ತುಂಬ ಇದೆ. ಅದನ್ನು ಯಾವ ಮಾರ್ಗದಾಗ ನಾವು ಹಿಡಿಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದಾಗ ನಮ್ಗೆ ಏನಾಗಿದೆ, ಓನ್ಲಿ ನಾವು ಅವ್ನು ಅನುದಾನ ರಿಲೀಸ್ ಆದರೆ ಅವ್ನು ಬಂದಂಥ ಅದನ್ನು ಹಿಡಿಬೋದು. ಈಗ ನಾವು ಡೇಟ್ ಹೇಳಿದ್ರೆ ಮತ್ತೆ ನಿಮ್ಗೆ ಇದು ಆಗ್ತೈತೆ. ಅದಕ್ಕೆ ನಾನು ದಿನಗಳು ಅಂತೇಳಿ ದಿನಗಳು ಹೇಳ್ರಿ, ಡೇಟ್ ಬೇಡ, ದಿನಗಳಂತ ಹೇಳ್ರಿ. 27ರೊಳಗೆ ಆಗ್ತೈತೆ. ಯಾಕಂತಂದ್ರೆ 27 ನಮ್ದು ಇನಾಗ್ರೇಷನ್ ಐತಿ. ಅಷ್ಟರೊಳಗೆ ಎಲ್ಲರೂ ಪೇಮೆಂಟ್ ಅಂತೂ ಆಗೇ ಆಗ್ತಾವೆ, 101% ಆಗ್ತಾವೆ. ಮೀಟಿಂಗ್ ಮಾಡಿ 6 ತಿಂಗಳು ಇನ್ನು ಮಟನು ಆಗಂತ ಬೇಕಾದ್ರೆ ವಿಡಿಯೋ ಕೂಡ ಎಲ್ಲ ಆದಷ್ಟು ಬೇಗ ಸರ್. ಒಂದು ಮಾತೈತಿ, ನಾವು ದಯವಿಟ್ಟು ಸರ್ ನಿಮ್ಮ ಜೊತೆ ವಾದ ಮಾಡಬೇಕು, ನಿಮ್ಮ ಜೊತೆ ಏನಾರ ಮಾತಾಡ್ಬೇಕು ಅನ್ನೋದಿಲ್ಲ. ನಿಮಗ ನೀವು ದುಡ್ಡು ಸಿಗ್ತದೆ, ನಮಗ ಹಾಲು ಕುಡಿದ್ರೆ ಸಂತೋಷ. ಯಾಕಂತಂದ್ರೆ ಇದು ಅನ್ಯಾಯ ಇಲ್ಲ. ಅದಾಗಿ ಹಿಡಿದು ನಮ್ ಜನರಿಗೆಲ್ಲ ಅಕೌಂಟಿಗೆ ಹಾಕಕ್ ಹಚ್ಚಿವಿ ಅಂತೇಳಿ ಅವ್ರನ್ನ ನಾವ್ ಏನ್ ಹೇಳಿವಿ, ಯಾರು ಹೊಸ ಮನಿ ಕಟ್ಸಂತಿದಾರ ಪ್ಲಿಂತ್ ಲಿಂಟಲ್ಗ ಪೇಮೆಂಟ್ ಅವಾಗ ನೀವಾದ್ರೂ ತಿಳುವಳಿಕೆ ಇದ್ದವ್ರು ಹೇಳ್ಬೇಕು.
ನಾವು ಅದನ್ನೇ ಹೇಳಿದ್ವಿ, ಅದೇ ಲೆವೆಲ್ಗೆ ಪ್ರಿಂಟ್ ಆಗ್ಬೇಕಂತ ಪೇಮೆಂಟ್. ನಾವು ಲಾಸ್ಟಿನವರೆಗೂ ವೇಟ್ ಮಾಡಲ್ಲ. ಈಗ ಆಧಾರದ ಸಾಕು ಇಷ್ಟ ಆಗಿದ್ದು, ಮುಂದೆ ಆಧಾರದ ಸತ ಅಟ್ಲೀಸ್ಟ್ ನೀವು ತಿಳುವಳಿಕೆ ಹೇಳ್ರಿ, ಪ್ಲಿಂತು ಲಿಂಟಲ್ ಆ ಸ್ಟೇಜ್ಗೆ ಪೇಮೆಂಟ್ ಆಗಬೇಕು.